ಹಾಲು ಒಕ್ಕೂಟ ಕೇಂದ್ರಕ್ಕೆ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ 9.5 ಲಕ್ಷ ರು ಅನುದಾನ ನೀಡಲಾಗುವುದು ಎಂದು ಸಿಮಲು ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕ ಬಿಸಿ ಸಂಜುಮೂರ್ತಿ ಅವರು ಹೇಳಿದರು. ಚಳ್ಳಕೆರೆ ತಾಲೂಕಿನ ರೇಣುಕಾಪುರದಲ್ಲಿ ಆಯೋಜಿಸಿದ ಹಾಲು ಉತ್ಪಾದಕರ ಸಭೆಯಲ್ಲಿ ಅವರು ಮಾತನಾಡಿ, ಈ ಗ್ರಾಮದಲ್ಲಿ ಹಸುಗಳ ಸಂಖ್ಯೆ ಹೆಚ್ಚಾಗಿದ್ದು ಕೃಷಿ ಜೊತೆಗೆ ಹೈನುಗಾರಿಕೆಯಲ್ಲಿ ರೈತರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇಲ್ಲಿನ ಹಾಲು ಉತ್ಪಾದನಾ ಕೇಂದ್ರಕ್ಕೆ ಸ್ವಂತ ಕಟ್ಟಡ ಇಲ್ಲದ ಕಾರಣ ಗ್ರಾಮದ ಹಲವು ಒಕ್ಕೂಟ ಕೇಂದ್ರಕ್ಕೆ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ 9.5 ಲಕ್ಷ ರು ಅನುದಾನ ನೀಡಲಾಗುವುದು. ರೈತರು ಹೈನುಗಾರಿಕೆ ಹೆಚ್ಚು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕೃಷಿ ಇಲಾಖೆ ವತಿಯಿಂದ ತಲಾ ಒಂದು ಹಸುವಿಗೆ 25,000 ಸಹಾಯಧನ ನೀಡಲಾಗುತ್ತಿದೆ. ಇದರ ಸದುಪಯೋಗ ಪಡೆದುಕೊಂಡು ಉತ್ತಮ ಹಸುಗಳನ್ನು ಖರೀದಿ ಮಾಡಿ ಹೆಚ್ಚು ಹಾಲು ಮಾರಾಟ ಮಾಡಿ ಆರ್ಥಿಕ ಪ್ರಗತಿ ಸಾಧಿಸಬೇಕು ಎಂದು ತಿಳಿಸಿದರು. ಚಿತ್ರದುರ್ಗ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿ ಮಂಜುನಾಥ್ ಮಾತನಾಡಿ, ಕುಟುಂಬ ನಿರ್ವಹಣೆಗೆ ಹಸು ಸಾಕಾಣಿಕೆ ಪ್ರಧಾನ ಕಸುಬಾಗಬೇಕು. ಇಲಾಖೆಯಿಂದ ಸಬ್ಸಿಡಿ ಯೋಜನೆಯಡಿ 200 ಹಸುಗಳನ್ನು ರೈತರಿಗೆ ನೀಡಲಾಗಿದೆ. ಆರಂಭದಲ್ಲಿ 200 ಲೀಟರ್ ಹಾಲು ಉತ್ಪಾದನೆ ಆಗುತ್ತಿದ್ದು ಗ್ರಾಮದಲ್ಲಿ ಪ್ರಸ್ತುತ 1300 ಲೀಟರ್ ಸಂಗ್ರಹವಾಗುತ್ತಿದೆ. ಇದರಿಂದ ರೈತರ ಕುಟುಂಬಗಳು ಸಬಲೀಕರಣವಾಗುತ್ತಿವೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಕೃಷಿ ಚಟುವಟಿಕೆಗೂ ಅನುಕೂಲ ಆಗುತ್ತಿದೆ ಎಂದರು. ನರಸಿಂಹಮೂರ್ತಿಯವರಾಗಲಿ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಸವೇಶ್ವರವರಾಗಲಿ ಅವ್ರ ನಿಕಟವಾಗಿ ನನ್ನ ಸಂಪರ್ಕದಲ್ಲಿದ್ದರು. ಕಳೆದ ನಮ್ಮ ಆಡಳಿತ ಮಂಡಳಿ ಹೊಸದಾಗಿ 13 ತಿಂಗಳು ಈಗ ರನ್ನಿಂಗ್ ಆಗ್ತಾ ಇದೆ. 13 ಆಡಳಿತ ಮಂಡಳಿಗೆ ಆಯ್ಕೆ ಆಗಲಿಕ್ಕೆ ನಮ್ಮನ್ನು ನಿಮ್ಮೆಲ್ಲರ ಸೇವೆ ಸಲ್ಲಿಸಲಿಕ್ಕೆ ಸಹಕಾರ ನೀಡಿದಂಥ ಆ ಸಂದರ್ಭದಲ್ಲಿ ನಿಮ್ಮದ ಸಂಘದ ಅಧ್ಯಕ್ಷರಾದಂಥ ನರಸಿಂಹಮೂರ್ತಿಯವರಿಗೆ ನಾನು ಪ್ರಪ್ರಥಮವಾಗಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಯಾಕಂದರೆ ಅವರು ನನಗೆ ಭಾಳಷ್ಟು ಸಹಕಾರವನ್ನು ಕೊಟ್ಟು ಇವತ್ತಂದರೆ ನಮ್ಮ ನಿರ್ದೇಶಕ ಆಗಿದ್ದಕ್ಕೆ ಮಾತಾಡಬೇಕು. ನಮ್ಮ ನಿರ್ದೇಶಕ ಆಗಿದ್ದೀನಿ ಬಂದು ನರಸಿಂಹಮೂರ್ತಿ ಅವರಿಗೆ ನನಗೆ ಬಂದು ಓಟ್ ಹಾಕಿದ್ದಕ್ಕೆ ನರಸಿಂಹಮೂರ್ತಿ ಅವರು ನಿಮ್ಮೆಲ್ಲರ ಪರವಾಗಿ. ಹಾವೇರಿಗೆ ಬಂದಾಗ ಹಾವೇರಿಯಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನು ಸಹ ಇದೆ. ಅವಕ್ಕೂ ಸಹ ಯಶಸ್ವಿಯಾಗಿ ನಾವು ಒಳ್ಳೊಳ್ಳೆ ತಳಿಗಳನ್ನು ಸಹ ಕೊಟ್ಟು ಅಲ್ಲಿ ಬೆಳೆ ಪದ್ಧತಿಗಳನ್ನು ಬದಲಾವಣೆ ಮಾಡೋದಕ್ಕೆ ಶುರು ಮಾಡಿದ್ವಿ. ಹಾಗೆ ಮುಖ್ಯಮಂತ್ರಿಗಳು ಸಹ ಇದ್ದ ಸಂದರ್ಭದಲ್ಲಿ ಇಲ್ಲ ಇಂಥ ಯೋಜನೆ ಇದೆ ಸರ್, ಅದನ್ನ ಮಾಡೋಣ ಅಂತ ಆಯಿತು ಅಂತದ್ದು. ಮಾಡೋದಾದ್ರೆ ಸಂಪೂರ್ಣ ಸ್ವಾತಂತ್ರ್ಯ ನಮಗೆ ಇರಬೇಕಾಗುತ್ತೆ. ತಾವೇನಾದ್ರೂ ಇದರೊಳಗೆ ಹಸ್ತಕ್ಷೇಪ ಆದರೆ ಮತ್ತೆ ಎಲ್ಲರನ್ನೂ ಸಹ ಒಂದು ಅನುಷ್ಠಾನ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ಆಯ್ತು ನೀವು ಮಾಡಿ ಅಂತೇಳಿ ಅವ್ರು ಯಾವುದೂ ಹಸ್ತಕ್ಷೇಪ ಮಾಡಲಿಲ್ಲ. ಸೊ ಹಾಗಾಗಿ ಅಲ್ಲಿ ಸುಮಾರು ನಾವು ಒಂದು 5,000 ಹಸುಗಳನ್ನ ಕೊಡ್ತಾ ಬಂದರು. ಅಲ್ಲಿ 2 ವರ್ಷದಲ್ಲಿ 5,000 ಹಸುಗಳನ್ನು ಕೊಟ್ಟಾಗ ಸಾಕಷ್ಟು ಹಳ್ಳಿಗಳನ್ನು ಸಹ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ ಆಯಿತು. ಪ್ರತಿ ತಿಂಗಳು 10-15 ಒಂದು ಸ್ಥಿರ ಆದಾಯವನ್ನು ಪಡಲಿಕ್ಕೆ ಸಾಧ್ಯ ಆಯಿತು. ಆ ಹಿನ್ನೆಲೆಯಲ್ಲಿ ನಾವು ನಮ್ಮಲ್ಲಿ ಯಾಕೆ ಮಾಡಬಾರ್ದು, ಯಾಕೆಂತಂದ್ರೆ ನಮ್ಮಲ್ಲಿ ಅದರಲ್ಲಿ ವಿಶೇಷವಾಗಿ ಚಳ್ಳಕೆರೆ ವರ್ಷಕ್ಕೆ ಒಂದೇ ಬೆಳೆ ಇರುತ್ತೆ. ಬಹುತೇಕ ನಾವು ಮುಂಗಾರು ಆಧಾರಿತ ಬೆಳೆಯನ್ನ ಬೆಳೀತಾ ಇರ್ತೀವಿ. ಆ ಬೆಳೆ ನಮಗೆ ಎಷ್ಟು ಸಾರಿ ಬರುತ್ತೆ ಅಂತಂದ್ರೆ 4 ವರ್ಷದಲ್ಲಿ ಒಂದೇ ಬೆಳೆ ಬರ್ತಕ್ಕಂಥದ್ದು. ಅಂದ್ರೆ ನಾವು ಆದಾಯ ಪಡಿತಕ್ಕಂಥದ್ದು ಯಾವಾಗಪ್ಪ ಅಂತಂದ್ರೆ 4 ವರ್ಷದಲ್ಲಿ 1 ಸಾರಿ ಆದಾಯವನ್ನು ಪಡಿತೀವಿ. ಅಲ್ಲಿಯವರೆಗೂ ನಾವು ಕೃಷಿಯಲ್ಲಿ ಏನು ಹಣವನ್ನ ಹಾಕಿರ್ತೇವೆ ಅದನ್ನ ಕಳ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ. ಯಾಕೆ ಹೀಗಿದೆ? ನಮ್ಮಲ್ಲಿ ಬೀಳುವ ಮಳೆ ಪ್ರಮಾಣ